ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ನೋಡಿ, ಮುನಿದ ಮುಂಗಾರು ಆತಂಕದಲ್ಲಿ ರೈತರು. ಕಂಗಾಲಾದ ಕೃಷಿ ವಲಯ. ಸದ್ಯಕ್ಕೆ ಬಿತ್ತನೆ ಬೇಡ ಎಂದ ಸಿಎಂ. ಬರಗಾಲ ಮುನ್ಸೂಚನೆ, ಜಲಾಶಯ ನೀರು ನಂಬಿ ಕೈ ಸುಟ್ಟುಕೊಳ್ಳಬೇಡಿ, ರೈತರಿಗೆ ಮನವಿ ಮಾಡಿದ ಸಿಎಂ. ಕುಡಿಯುವ ನೀರು, ವಿದ್ಯುತ್ ಅಭಾವ ಕೊರತೆ ಸಾಧ್ಯತೆ. ಸಚಿವರ ಜಿಲ್ಲಾ ಪರಿಹಾರ ಪ್ರವಾಸ ಫಿಕ್ಸ್. ನೋಡಿ, ಡ್ಯಾಂಗಳಲ್ಲಿ ನೀರಿನ ಸಂಗ್ರಹ ತಗ್ಗಿರುವ ಹಿನ್ನೆಲೆಯಲ್ಲಿ ಬೆಳೆಗಳಿಗೆ ನೀರು ಕೊಡುವ ಪರಿಸ್ಥಿತಿಯಂತೂ ಇಲ್ಲ. ಹಾಗಾಗಿ ಜಲಾಶಯಗಳ ನೀರನ್ನು ನಂಬಿಕೊಂಡು ರೈತರು ಬೆಳೆ ಹಾಕುವುದು ಬೇಡ. ಉತ್ತಮ ಮಳೆಯಾಗಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಸುಧಾರಿಸಿದರೆ ಸಮಸ್ಯೆ ಇಲ್ಲ. ಆದರೆ ಈಗಿನ ಸ್ಥಿತಿಯಲ್ಲಿ ಬೆಳೆ ಹಾಕಿ ರೈತರು ತೊಂದರೆ ತೆಗೆದುಕೊಳ್ಳಬಾರದು ಎಂದು ಸಿಎಂ ಮನವಿ ಮಾಡಿದ್ದಾರೆ. ಇನ್ನ ಮುಂದಿನ ವಿಚಾರ, ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಸದ್ಯಕ್ಕಿಲ್ಲ, ಇಂಧನ ಸಚಿವ. ನೋಡಿ, ಹೊಸದಿಲ್ಲಿ. ಹರ್ಮುಜ್ ಬಿಕ್ಕಟ್ಟು ಶಮನವಾದರೂ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಸದ್ಯಕ್ಕೆ ಯಾವುದೇ ಇಳಿಕೆ ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಗುರುವಾರ ಸ್ಪಷ್ಟಪಡಿಸಿದೆ. 74,781 ಕೋಟಿ ರು ನಷ್ಟದಲ್ಲಿ ತೈಲ ಕಂಪನಿಗಳು. ಇನ್ನ ಮುಂದಿನ ವಿಚಾರ, ಜುಲೈ 20ಕ್ಕೆ ನೀಟ್ ಫಲಿತಾಂಶ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶವನ್ನು ಜುಲೈ 20ರ ಒಳಗಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಫಲಿತಾಂಶ ಪ್ರಕಟಿಸುವ ನಿಖರ ದಿನಾಂಕದ ಬಗ್ಗೆ ಎನ್ಟಿಎ ಯಾವುದೇ ಅಧಿಕೃತ ಪ್ರಕಟಣೆ ಹೊರಡಿಸಿಲ್ಲವಾದರೂ ಜುಲೈ 20ರ ಒಳಗೆ ಪ್ರಕಟಿಸಲು ಸಮಾರೋಪಾದಿಯಲ್ಲಿ ಸಿದ್ಧತೆ ನಡೆಯುತ್ತದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ನೋಡಿ, ಇಲ್ಲೊಂದು ಬೇಜಾರಿನ ಸುದ್ದಿ. ಬಂಡೆಗೆ 7 ಕಾರ್ಮಿಕರು ಬಲಿ, 55 ಕ್ವಾರಿಗಳು ತಾತ್ಕಾಲಿಕ ಬಂದ್. ರಕ್ಕಸ ಕ್ವಾರಿಯಲ್ಲಿ ಸಿಲುಕಿ ಉಸಿರುಗಟ್ಟಿದ ಶ್ರಮಿಕರು. ಬೆಂಗಳೂರು ದಕ್ಷಿಣ ಕನ್ನಡ ಮಾದಪಟ್ಟಣ ಬಳಿ ದುರಂತ, ಕ್ವಾರಿ ಮಾಲೀಕ ಸಹಿತ 4 ಬಂಧನ. ಏನಪ್ಪಾ ಅಂತಂದ್ರೆ, ರಾಮನಗರ ಅವರೆಲ್ಲ ಹೊಟ್ಟೆಪಾಡಿಗಾಗಿ ನೂರಾರು ಮೈಲಿ ದೂರದಿಂದ ಇಲ್ಲಿಗೆ ಬಂದಿದ್ದರು. ಬೃಹತ್ ಗಾತ್ರದ ಬಂಡೆಯನ್ನು ನಂಬಿ ಅದರ ಅಡಿಯಲ್ಲೇ ಬದುಕು ಸಾಗಿಸುತ್ತಿದ್ದವರು. ಆದರೆ ಈ ಬಡ ಕಾರ್ಮಿಕರ ಪಾಲಿಗೆ ವಿಧಿಯೇ ಬಂಡೆಯ ರೂಪದಲ್ಲಿ ಕರಗಿ ಬಂದದ್ದು. 7 ಕಾರ್ಮಿಕರು ರಕ್ಕಸ ಗಾತ್ರದ ಬಂಡೆಯಡಿ ಸಿಲುಕಿ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ನೋಡಿ, ಖರ್ಗೆ ತವರಲ್ಲೇ ಖಾಕಿರ್ ನಿರ್ಲಕ್ಷ್ಯ. ಕಲಬುರಗಿ ಪೊಲೀಸರಿಗೆ ಭರ್ಜರಿ ಚಳ್ಳೆಹಣ್ಣು ತಿನ್ನಿಸಿದ ಪೋಕ್ಸೋ ಆರೋಪಿ. ಅಫ್ಜಲ್ಪುರ ಠಾಣೆಯಲ್ಲಿ ಸಿನಿಮೀಯ ಹೈಡ್ರಾಮಾ. ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯ. ಕೈ ಕೊಳ ಬಿಚ್ಚಿ ಮರ ಹತ್ತಿ ಪರಾರಿ. ನೋಡಿ, ಅಫ್ಜಲ್ಪುರ ಠಾಣೆ ವ್ಯಾಪ್ತಿಯ ಗ್ರಾಮವೊಂದರ 16 ವರ್ಷದ ಬಾಲಕಿ ನಾಪತ್ತೆಯಾಗಿರುವ ಬಗ್ಗೆ ಪಾಲಕರು ದೂರು ನೀಡಿದ್ದರು. ಪ್ರಕರಣದ ತನಿಖೆ ಕೈಗೆತ್ತಿಕೊಂಡ ಪೊಲೀಸರಿಗೆ ಅದೇ ಗ್ರಾಮದ 24 ವರ್ಷದ ಯುವಕನೊಬ್ಬ ಬಾಲಕಿಯನ್ನು ಪ್ರೀತಿಸುವ ನಾಟಕವಾಡಿ ಅಪಹರಿಸಿಕೊಂಡು ಹೋಗುವ ಮಾಹಿತಿ ಲಭ್ಯವಾಗಿತ್ತು. ಇಬ್ಬರು ಮಹಾರಾಷ್ಟ್ರದ ಪುಣೆಯಲ್ಲಿದ್ದರು ಎಂಬ ಖಚಿತ ಮಾಹಿತಿ ಮೇರೆಗೆ ಬಾಲಕಿಯ ಪಾಲಕರೊಂದಿಗೆ ಪುಣೆಗೆ ತೆರಳಿದ ಅಫ್ಜಲ್ಪುರ ಪೊಲೀಸರು ಆರೋಪಿಯನ್ನು ಬಂಧಿಸಿ ತಡರಾತ್ರಿ ಠಾಣೆಗೆ ಕರೆತಂದಿದ್ದರು. ಇತ್ತ ಸಂತ್ರಸ್ತೆ ಬಾಲಕಿಯನ್ನು ವೈದ್ಯಕೀಯ ಪರೀಕ್ಷೆಗಾಗಿ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬುಧವಾರ ನಸುಕಿನ ಜಾವ ಇಡೀ ಠಾಣೆ ನಿದ್ರೆಗೆ ಜಾರಿದ್ದ ವೇಳೆ ಆರೋಪಿ ಅತ್ಯಂತ ಚಾಣಾಕ್ಷತನದಿಂದ ತನ್ನ ಕೊಳವನ್ನ ಬಿಚ್ಚಿಕೊಂಡಿದ್ದಾನೆ. ಬಳಿಕ ಠಾಣೆಯ 2ನೇ ಮಹಡಿಯ ಅಂಚಿಗೆ ಬಂದು ಅಲ್ಲಿಗೆ ಹೊಂದಿಕೊಂಡಿದ್ದ ಬೇವಿನ ಮರದ ಕೊಂಬೆಯನ್ನು ಹಿಡಿದು ಜಿಗಿದಿದ್ದಾನೆ. ಮರವನ್ನು ಸರಸರನೆ ಕೆಳಗಿಳಿದು ಕತ್ತಲಲ್ಲಿ ಮಾಯವಾಗಿದ್ದಾನೆ. ಇಡೀ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪೊಲೀಸರನ್ನ ತಲ್ಲಣಗೊಳಿಸಿದೆ. ನೋಡಿ, ಇಲ್ಲೊಂದೊಳ್ಳೆ ಸುದ್ದಿ. ರಾಜ್ಯ ಸಾರಿಗೆ ನೌಕರರ ಮೂಲ ವೇತನ ಹೆಚ್ಚಳ ಜಾರಿಗೆ ಆದೇಶ. ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರಿಗೆ ಶೇಕಡಾ 12.5ರಷ್ಟು ಮೂಲ ವೇತನ ಹೆಚ್ಚಳವು 2025 ಏಪ್ರಿಲ್ನಿಂದ ಪೂರ್ವಾನ್ವಯ ಜಾರಿಯಾಗಲಿದ್ದು, ಪರಿಷ್ಕೃತ ವೇತನವು ಆಗಸ್ಟ್ ಮೊದಲ ವಾರದಲ್ಲಿ ಸಿಗಲಿದೆ. ನೋಡಿ, ಚಿತ್ರದುರ್ಗ ನಾಯಕನಹಟ್ಟಿ. ಇಲ್ಲೊಬ್ಬ ತಿಪ್ಪೇರುದ್ರಸ್ವಾಮಿ ದೇಗುಲಕ್ಕೆ ಮನೆಯನ್ನೇ ದಾನ ಮಾಡಿದ್ದಾರೆ. ಪಟ್ಟಣದ ತಿಪ್ಪೇರುದ್ರಸ್ವಾಮಿ ದೇವಾಲಯಕ್ಕೆ ಭಕ್ತರೊಬ್ಬರು ತಮ್ಮ ಮನೆಯನ್ನೇ ದಾನ ಮಾಡಿದ್ದಾರೆ. ನೋಡಿ, ಮಣ್ಣು ಕುಸಿದು ಕಾರ್ಮಿಕ ಸಾವು. ಹುಬ್ಬಳ್ಳಿಯಲ್ಲಿ ನಗರದಲ್ಲಿ ಗುರುವಾರ ಒಳಚರಂಡಿ ಕಾಮಗಾರಿ ವೇಳೆ ಮಣ್ಣು ಕುಸಿದು ಕೂಲಿ ಕಾರ್ಮಿಕರೊಬ್ಬರು ಮೃತಪಟ್ಟಿದ್ದಾರೆ. ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೆರೆ ಗ್ರಾಮದಲ್ಲಿ ಮಲ್ಲಪ್ಪ ಜೋಗಿನ 34 ವರ್ಷ ಮೃತ ಕಾರ್ಮಿಕ. ನೋಡಿ, ಸಿಇಟಿ ತಿದ್ದುಪಡಿಗೆ ಕೊನೆ ಅವಕಾಶ. ಬೆಂಗಳೂರು. ಸಿಇಟಿ ಸಲ್ಲಿಸಿರುವ ಅರ್ಜಿಯಲ್ಲಿನ ಮಾಹಿತಿ ತಿದ್ದುಪಡಿಗೆ ಅಭ್ಯರ್ಥಿಗಳ ಅರ್ಹತೆಗೆ ಅನುಗುಣವಾಗಿ ಜೂನ್ 3ರಿಂದ 6ರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಕೆಇಎ ತಿಳಿಸಿದೆ. ಆನ್ಲೈನ್ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿರುವ ವಿವರಗಳನ್ನ ಮಾರ್ಪಾಡು ಮಾಡುವ ಮುನ್ನ ಅರ್ಜಿಯಲ್ಲಿನ ಮುದ್ರಿತವಾಗಿರುವ ಮಾಹಿತಿ ಗಮನದಲ್ಲಿಟ್ಟುಕೊಂಡು ಪರಿಶೀಲಿಸಿ ನಂತರ ತಿದ್ದುಪಡಿ ಮಾಡಬೇಕು ಹಾಗೂ ಮೀಸಲು ವಿವರಗಳನ್ನ ತಪ್ಪದೇ ಪರಿಶೀಲಿಸಬೇಕು. ಎಂಬಿಎ, ಎಂಸಿಎ, ಎಂಇ, ಎಂಟೆಕ್, ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಿರುವವರಿಗೆ ಇದು ಅನ್ವಯವಾಗುತ್ತದೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ವಿವರಿಸಿದ್ದಾರೆ.
ನೋಡಿ ಇಲ್ಲೊಂದು ಘಟನೆ. ಯೂಟ್ಯೂಬರ್ ವಿರುದ್ಧ ಪ್ರಕರಣ. ಜೋಗ ಜಲಪಾತ ಬಳಿ ಅಪಾಯಕಾರಿ ಪ್ರದೇಶಕ್ಕೆ ಪ್ರವೇಶಿಸದಂತೆ ತಡೆಗೋಡೆ ಮತ್ತು ಸೂಚನಾ ಫಲಕ ಅಳವಡಿಸಲಾಗಿದೆ. ಇಲ್ಲಿ ಜೋಗ್ ಫಾಲ್ಸ್ ಜಲಪಾತ ಅಪಾಯಕಾರಿ ನಿಷೇಧಿತ ಪ್ರದೇಶಗಳಿಗೆ ಅತಿಕ್ರಮ ಪ್ರವೇಶ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ತೀರ್ಥಹಳ್ಳಿಯ ಜೋಗಿನಕೊಪ್ಪ ಮೂಲದ ಯೂಟ್ಯೂಬರ್ ಗಳಾದ ಮಹೇಶ್ ಶುಭಾಕರ ಗೌಡ, ಭರತ್ ಗೌಡ, ಮದನ್ ಗೌಡ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನೋಡಿ, ಶಾಲಾ ಸಮಯದಲ್ಲಿ ಅಲೆದಾಟಕ್ಕೆ ಬ್ರೇಕ್. ಬೆಂಗಳೂರು ಸರ್ಕಾರಿ ಶಾಲೆಯಲ್ಲಿ ಶಾಲಾ ಅವಧಿಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಶಾಲೆ ಬಿಟ್ಟು ಹೊರಗೆ ಹೋಗಬಾರದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ವಿ ರಶ್ಮಿ ಮಹೇಶ್ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ನೋಡಿ, ಪರಿಷತ್ ನೂತನ ಸದಸ್ಯರ ಪ್ರಮಾಣ ವಚನ. ಬೆಂಗಳೂರು ವಿಧಾನ ಪರಿಷತ್ ನೂತನವಾಗಿ ಆಯ್ಕೆಯಾದ 7 ಮಂದಿ ಸದಸ್ಯರು ಗುರುವಾರ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ನೋಡಿ, ಇಲ್ಲೊಂದು ವಿಚಾರ. ಖಾಸಗಿ ರಸ್ತೆಗಳು ಸರಕಾರಿ ಆಸ್ತಿ. ನೋಡಿ, ರಾಮ್ಜಿ ಜಾರಿ. ಮನರೇಗಾ ಬದಲಿಗೆ ಕೇಂದ್ರ ಸರ್ಕಾರ ಏಕಪಕ್ಷೀಯ ತೀರ್ಮಾನ ಕೈಗೊಂಡು ಜಾರಿಗೊಳಿಸಿರುವ ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ರಾಜ್ಯ ಸರ್ಕಾರ ಹೋರಾಟ ಹಕ್ಕು ಕಾಯ್ದಿರಿಸಿಕೊಂಡಿದ್ದು ಷರತ್ತುಗಳನ್ನು ಒಪ್ಪಿಲ್ಲ. ಆದರೂ ಗ್ರಾಮೀಣ ಭಾಗದ ಬಡವರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಯೋಜನೆಯನ್ನ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಈ ಸಂಬಂಧ ಗುರುವಾರ ಅಧಿಸೂಚನೆ ಹೊರಡಿಸಲಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 3,806 ಕೋಟಿ ರು ಆರ್ಥಿಕ ಹೊರೆ ಬೀಳಲಿದೆ ಎಂದು ಸಿಎಂ ತಿಳಿಸಿದ್ದಾರೆ. ನೋಡಿ, ಇಲ್ಲೊಂದು ವಿಚಾರ. ತಹಶೀಲ್ದಾರ್ಗೆ 99,000 ರು ವಂಚಿಸಿದ ಸೈಬರ್ ವಂಚಕರು. ನೋಡಿ, ಅಚಾನಕ್ ಆಗಿ ಯಾಮಾರಿದರೆ ಹೀಗೆ ಆಗೋದು. ಖಾಸಗಿ ಕಾರ್ಯಕ್ರಮದ ಸಲುವಾಗಿ ನಗರಕ್ಕೆ ಆಗಮಿಸಿದ್ದೆ. ಸರ್ಕಾರಿ ಅತಿಥಿ ಗೃಹದಲ್ಲಿ ಕೊಠಡಿ ಕಾಯ್ದಿರಿಸಲು ಆನ್ಲೈನ್ ನಲ್ಲಿ ಹುಡುಕಾಟ ನಡೆಸಿದ್ದೆ. ಈ ವೇಳೆ ಖದೀಮರು ವಂಚಿಸಿದರು. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದು ತನಿಖೆ ನಡೆಯುತ್ತಿದೆ ಎಂದು ಕಡಕಭಾವಿ ವಿಜಯ ಕರ್ನಾಟಕಕ್ಕೆ ತಿಳಿಸಿದ್ದಾರೆ. ನೋಡಿ, ಭದ್ರಾ ಜಲಾಶಯದಲ್ಲಿ ಕುಸಿದ ಜಲಸಂಗ್ರಹ. ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಿಲ್ಲ. ಜೂನ್ ನಲ್ಲಿ ಡ್ರೈ ಆಗಿದೆ. ಭರವಸೆಯಾದ ಜುಲೈ. ಭದ್ರಾ ಜಲಾಶಯದಲ್ಲಿ ಇನ್ನು ನೀರಿನ ಸಂಗ್ರಹ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಮುಂಗಾರು ಹಂಗಾಮ ಬೆಳೆಗಳಿಗೆ ನೀರು ಕೊಡದಿರಲು ತೀರ್ಮಾನಿಸಲಾಗಿದೆ. ನೋಡಿ, ಹೊಸನಗರ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದೆ. ಸಾಗರದಲ್ಲಿ ಎರಡನೇ ದಿನವೂ ತುಂತುರು ಮಳೆ ಬಂದಿದೆ. ತೀರ್ಥಹಳ್ಳಿಯಲ್ಲಿ ನದಿಗಳ ನೀರಿನ ಹರಿವು ಹೆಚ್ಚಳವಾಗಿದೆ. ನೋಡಿ, ಮಕ್ಕಳು ಮನೆ ತಲುಪುವವರೆಗೂ ಕೂಡ ಶಾಲೆಯೇ ಹೊಣೆ. ಬೆಂಗಳೂರು ಶಾಲಾ ಬಸ್ ಶಾಲಾ ಆವರಣದಲ್ಲಷ್ಟೇ ಅಲ್ಲ, ಮಗು ಬಸ್ ಹತ್ತಿದಾಗಿನಿಂದ ಸುರಕ್ಷಿತವಾಗಿ ಪೋಷಕರ ಬಳಿ ಸೇರುವವರೆಗೂ ರಕ್ಷಣೆ ಜವಾಬ್ದಾರಿ ಶಾಲಾ ಆಡಳಿತ ಮಂಡಳಿಯದ್ದೇ ಆಗಿದೆ. ಈ ಅಭಿಪ್ರಾಯವನ್ನ ಹೈಕೋರ್ಟ್ ವ್ಯಕ್ತಪಡಿಸಿದೆ. ಶಾಲಾ ಬಸ್ ಅಪಘಾತದಲ್ಲಿ ವಿದ್ಯಾರ್ಥಿಯೊಬ್ಬ ಕಣ್ಣು ಕಳೆದುಕೊಂಡ ಪ್ರಕರಣ ಸಂಬಂಧಿಸಿದಂತೆ ಖಾಸಗಿ ಶಾಲೆಯೊಂದರ ಆಡಳಿತ ಮಂಡಳಿ ವಿರುದ್ಧ ಪ್ರಕರಣ ರದ್ದುಪಡಿಸಲು ನಿರಾಕರಿಸಿದೆ. ಇಂದಿನಿಂದ ಹಲಸು ಮಾವು ಮೇಳ. ಶಿವಮೊಗ್ಗ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಬಂಟರ ಸಂಘ ಕುಂದಾಪುರದ ಬೆನಕ ಈವೆಂಟ್ಸ್ ಸಂಯುಕ್ತ ಆಶ್ರಯದಲ್ಲಿ ನಗರದ ಬಂಟರ ಭವನದಲ್ಲಿ ಜೂನ್ 3ರಿಂದ 3 ದಿನಗಳ ಕಾಲ ಹಲಸು ಮತ್ತು ಮಾವು ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಈವೆಂಟ್ಸ್ ನ ಗಣೇಶ್ ಶೆಟ್ಟಿ ಅವರು ವಿವರಿಸಿದ್ದಾರೆ. ಇಂಗ್ಲಿಷ್ಗೆ 7 ವರ್ಷ ಜೈಲು. ವಿಶೇಷ ಅನ್ನಿಸ್ತಾ ಇರ್ಬೋದಲ್ಲ, ಇದೇನಿದು ಇಂಗ್ಲಿಷ್ ಅಂತ. ನೋಡಿ, ಶಿವಮೊಗ್ಗ ಹೊನ್ನಾಳಿ ರಸ್ತೆ ರಾಗಿಗುಡ್ಡ ಕ್ರಾಸ್ ಬಳಿ ಸುನಿಲ್ ಅಂತಕ್ಕಂಥವನು 26 ವರ್ಷ. ಅವನು ಮೊಫೆಡ್ ನಲ್ಲಿ ಬೆಳಗಿನ ಜಾವ ಹೋಗುತ್ತಿದ್ದಾಗ ತಡೆದು ಚಾಕು ತೋರಿಸಿ ಹಣ ವಸೂಲಿ ಮಾಡಿದ್ದ. ಅಪರಾಧಿಗೆ ಇವನಿಗೆ 7 ವರ್ಷ ಕಠಿಣ ಕಾರಾವಾಸ ಮತ್ತು 10,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಏನಪ್ಪಾ ಸ್ಟೋರಿ ಅಂದ್ರೆ, ಮೊಹಮ್ಮದ್ ನೂರುಲ್ಲಾ ಅಲಿಯಾಸ್, ಅವನನ್ನ ಇಂಗ್ಲಿಷ್ ಅಂತ ಕರಿತಿದ್ರಂತೆ. ಇವನನ್ನ ಶಿಕ್ಷೆಗೆ ಗುರಿಯಾದಾತ ಇವನು. 2021ರಲ್ಲಿ ಮೇ 4ನೇ ತಾರೀಕು ಬೆಳಗಿನ ಜಾವ ಬೈಕ್ ನಲ್ಲಿ ಬಂದು ಸುನಿಲ್ ಅಂತಕ್ಕಂಥವ್ರನ್ನ ಅಡ್ಡಗಟ್ಟಿ ಚಾಕು ತೋರಿಸಿ ಹೆದರಿಸಿ 500 ರೂಪಾಯಿ ದುಡ್ಡಿಸ್ಕೊಂಡು ಮೊಬೈಲು ATM ಕಾರ್ಡ್ ಗಳನ್ನ ಕಿತ್ಕೊಂಡು ಓಡೋಗಿದ್ದಂತೆ. ಆಗ ಅವರು ದೂರನ್ನ ಸಲ್ಲಿಸಿ ಇಲ್ಲಿವರೆಗೂ ಕೂಡ ಅದು ವಿಚಾರಣೆ ನಡೆದು ಈಗ ಅವನಿಗೆ 7 ವರ್ಷಗಳ ಕಾಲ ಕಾರಾಗೃಹವಾಸ ಆಗಿದೆ. ನೋಡಿ, ಮೊನ್ನೆ ಶಿವಮೊಗ್ಗದಲ್ಲಿ ತನ್ನ ಸ್ವಂತ ಅಜ್ಜಿಯನ್ನೇ ಕಲ್ಲನ್ನ ಎತ್ತಾಕಿ ಕೊಂದ ಪಾಪಿ ಮೊಮ್ಮಗ ಇದ್ದ. ಅವನನ್ನ ಹಿಡಿಯುವಾಗ ಏನಾಗಿದೆ ಅಂದ್ರೆ, ಆನಂದರಾವ್ ಬಡಾವಣೆಯಲ್ಲಿ ಅಜ್ಜಿಯ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯನ್ನ ಬಂಧಿಸಲು ತೆರಳಿದಾಗ ಲಾಂಗ್ ನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಆತ್ಮರಕ್ಷಣೆಗಾಗಿ ಕಾಲಿಗೆ 1 ಸುತ್ತಿನ ಗುಂಡು ಹಾರಿಸಿದ್ದಾರೆ. ಈ ಘಟನೆ ಗುರುವಾರ ಸಂಭವಿಸಿದೆ. ನೋಡಿ, ಇಲ್ಲಿ 4 ವಿದ್ಯಾರ್ಥಿಗಳು ತ್ಯಾಗರ್ತಿ ಅಂತಕ್ಕಂಥ ಊರಿಂದ ನಾಪತ್ತೆಯಾಗಿದ್ರು.
ಸರ್ಕಾರಿ ಪ್ರೌಢಶಾಲೆ 10ನೇ ತರಗತಿಯ 4 ವಿದ್ಯಾರ್ಥಿಗಳು ಬುಧವಾರ ನಾಪತ್ತೆಯಾಗಿದ್ದರು. ಆನಂದಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ವಿದ್ಯಾರ್ಥಿಗಳು ಗುರುವಾರ ಶಿವಮೊಗ್ಗ ಸಮೀಪದ ಗೋಂದಿಚಟ್ನಳ್ಳಿ ಗ್ರಾಮದಲ್ಲಿ ಪತ್ತೆಯಾಗಿದ್ದಾರೆ. ಠಾಣೆಗೆ ಪಿಎಸ್ಐ ಪ್ರವೀಣ್ ಮಕ್ಕಳಿಗೆ ಸೂಕ್ತ ತಿಳುವಳಿಕೆಯನ್ನ ನೀಡಿ ಪೋಷಕರಿಗೆ ಒಪ್ಪಿಸಿದ್ದಾರೆ. ನೋಡಿ, ಇಷ್ಟು ಇಂದಿನ ಸಮಾಚಾರ. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ಒಬ್ಬರಿಗೆ ಓಟಿನ ಚಿಂತೆ, ಇನ್ನೊಬ್ಬರಿಗೆ ನೋಟಿನ ಚಿಂತೆ. ಗೃಹಲಕ್ಷ್ಮಿಯವರಿಗೆ ವೋಟರ್ ಐಡಿ ಚಿಂತೆ. ಧನ್ಯವಾದಗಳು. ವಿಷಯ ಇಷ್ಟ ಆದ್ರೆ ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ.